श्रीमते गुरु पुराण महाराज की सकल साधु महाराज की गद्दा मनोहर महाराज की जय मंगलम जय नमः। ಅವರ ನೀವು ಗದ್ದ ಮಾಡಿರೋದು ನಾಳೆ ಸ್ತೋತ್ರ ಏನಂತಂದ್ರ ಪೂರ್ಣಾನಂದ ಬರ್ತೀವಿ ಶ್ರದ್ಧಾಂತ ಪಡ ಬದಲಿಸ್ಲಿಕ್ಕೆ ಯಾಕಂತ ಕೇಳಿ ನೀವು ಗದ್ದ ಮಾಡೋದು ಮನಸ್ಸು ಹಿಂಗಾಗ್ತದ. ದೇವ್ರ ಬಾಳ ಮಾತಾಡಬೇಡ್ರಿ, ಮಾತಾಡೋರಿದ್ರೆ ಹೊರಗೆ ಹೋಗ್ಬೇಡ್ರಿ. ಇದು ಹರೋ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಿವಾನಂದಪ್ಪ ಅವರ ಹಾಗೂ ಸಿದ್ದಾರೂಢಪ್ಪ ಅವರ ಜೀವಿತಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಸುಮಣಕೊಪ್ಪದ ಮಠದಲ್ಲಿ ಆದಂತ ಯಾವ ಶ್ರೀ ಬ್ರಹ್ಮನಿಷ್ಠ ಸದ್ಗುರು ಪೂರ್ಣಾನಂದವರ ಕರ್ತು ಗದ್ದಿಗೆ ಹಣಿ ಮಣಿದು ನನ್ನ ಆರಾಧ್ಯ ಸದ್ಗುರುನಾಥನಾದ ಶ್ರೀ ಬ್ರಹ್ಮನಿಷ್ಠ ಸದ್ಗುರು ಶ್ರದ್ಧಾನಂದಪ್ಪಾಜಿಯವರ ಜೀವಿಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಅಧಿಕ ಮಾಸದ ನಿಮಿತ್ತ ಮೊದಲ ಮಾಡಿಕೊಂಡು ತಿಂಗಳ ಪರ್ಯಂತರವಾಗಿ ನಡೆದು ಬಂದ ಕಾರ್ಯಕ್ರಮ ಇದು ಇವತ್ತಿನ ದಿವಸ 25ನೇ ದಿವಸದ ಬೆಳಗಿನ ಜಾವದಲ್ಲಿ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಹಿಮಲ ಮಾನಸದಿಂದ ಶುಭತೀರ್ಥ ಮುಂಟೆ ಅನ್ನುವಂಥ ವಿಷಯದ ಮೇಲೆ ಸರ್ವ ಪೂಜ್ಯರು ಮಾತನಾಡ್ತಿದ್ದಾರೆ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಗಣ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಶ್ರೀ ಬ್ರಹ್ಮನಿಷ್ಠ ಸದ್ಗುರು ಹರಳಕಟ್ಟಿಯ ನಿಜಗುಣ ಶಿವಯೋಗಿಗಳ ಮಹಾತ್ಮರ ದಿವ್ಯಚರಣಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಪರಮ ಪೂಜ್ಯ ಸದ್ಗುರು ಅಭಿನವ ಶಿವಾನಂದವರಿಗೂ ನಮಸ್ಕರಿಸಿ ಸಂಚಾಲಕತ್ವವನ್ನು ನಿಮ್ಮೆಲ್ಲರೂ ತಿಳಿಸ್ತಕ್ಕಂಥ ಶ್ರೀ ಬ್ರಹ್ಮನಿಷ್ಠ ಸದ್ಗುರು ವಿದ್ಯಾನಂದ ಮಹಾಪೂಜ್ಯರ ದಿವ್ಯಚರಣಕ್ಕೂ ನಮಸ್ಕರಿಸಿ ದೇವಪಾಸವನ್ನ ಮಾಡಿ ಸಾಕ್ಷಾತ್ಕಾರ ದೇವಿಯನ್ನು ಪ್ರತ್ಯಕ್ಷ ಮಾಡಿಕೊಂಡು ಎಲ್ಲ ಭಕ್ತರಿಗೆ ತತ್ವವನ್ನು ತಿಳಿಸ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬ್ರಹ್ಮನಿಷ್ಠ ಸದ್ಗುರು ಗುಣಶಾಲ ಗುರುಗಳಿಗೂ ನಮಸ್ಕರಿಸಿ ಸಕಲ ಯಾವ ಎಲ್ಲಮ್ಮ ತಾಯಿಯವರಿಗೂ ನಮಸ್ಕರಿಸಿ ಸಕಲ ಮಾತೆಯರ ಪಾದಕ್ಕೂ ನಮಸ್ಕರಿಸಿ ನಮ್ಮ ಶರಣರಾದಂಥ ಶುಭಕೃಪ ಶರಣರಿಗೆ ನಮಸ್ಕರಿಸಿ ನಿಂಗಪ್ಪಣ್ಣ ಶರಣರಿಗೆ ನಮಸ್ಕರಿಸಿ ಈಗಾಗಲೇ ಪ್ರವಚನ ಮಾಡಿದಂತ ನಟಗುಡ್ಡದ ಶರಣರಿಗೆ ನಮಸ್ಕರಿಸಿ ಹಾಗೂ ನಮ್ಮ ವಯೋವೃದ್ಧರು ಆದಂತ ಸತಿಪತಿ ಕೂಡ ಬಂದು ಮಹಾತ್ಮರ ದರ್ಶನಕ್ಕೆ ಬಂದಂತವರು ಬೇರೆ ಮಠದ ಮಹಾಸ್ವಾಮಿಗಳಾದಂತ ಶಿವರುದ್ರ ಮಹಾಸ್ವಾಮಿಗಳ ಗುರುಚರಣಕ್ಕೂ ನಮಸ್ಕರಿಸಿ ಸಕಲ ಮಹಾತ್ಮರಿಗೂ ಸಕಲ ಗುರು ಹಿರಿಯರಿಗೂ ಅಕ್ಕನ ಬಲದವರಿಗೂ ನಮಸ್ಕರಿಸಿ ಅವರಿವರನ್ನದೇ ಎಲ್ಲರ ಚೈತನ್ಯಕ್ಕೆ ಸಾಕ್ಷಿ ಸ್ವರೂಪನಾಗಿ ಬೆಳಗಲ್ಪಡುವಂತ ಪರಮಾತ್ಮ ನಮಸ್ಕರಿಸಿರುವ ಸ್ವರೂಪಗಳೇ. ಮನುಷ್ಯ ಉದ್ಧಾರ ಆಗಬೇಕಾದ್ರೆ ಮಹಾತ್ಮರ ಮಾತು ಕೇಳಬೇಕು. ಆ ಮಹಾತ್ಮನಲ್ಲಿ ಏನಿರಬೇಕು ಅಂದ್ರೆ ನಮ್ಮ ಮನಸ್ಸು ಆ ಮಹಾತ್ಮರ ಮಾತಿನ ಮೇಲೆ ಇರಬೇಕಾಗ್ತದೆ. ಅದಕ್ಕೆ ಇವತ್ತು ಇಟ್ಟಾರೆ, ಮನಸ್ಸಿನ ಬಗ್ಗೆ ಇಟ್ಟಾರೆ. ಇವತ್ತು ಹಿಮಲ ಮಾನಸದಿಂದ ಶುಭತೀರ್ಥ ಮುಂಟೆ ಅಂದರೆ ಈ ಮನಸ್ಸು ಹಿಮಲ ಆಗಬೇಕಾದ್ರೆ, ಹಿಮಲ ಅಂದ್ರೆ ಶ್ರೇಷ್ಠವಾದದ್ದು, ಸ್ವಚ್ಛವಾದ ಮನಸ್ಸು, ಶುಭ ಒಳ್ಳೆಯದು, ತೀರ್ಥ ಅಂದ್ರೆ ಶ್ರೇಷ್ಠವಾದದ್ದು. ಅದಕ್ಕೆ ಹಲವಾರು ಕಡೆ ಅಂದರು ಏನ್ ಹೇಳ್ಯಾರ ಅಂದ್ರ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ಅಂದರು. ಮಹಾತ್ಮರು ಹಿಂಗಂದಾರ, ಯಾರು ಸತ್ಯವಂತರ ಸಂಘದೊಳಗೆ ಇರ್ತಾರ ಅವ್ರ ಕ್ಷೇತ್ರ ಯಾತ್ರೆ ಮಾಡುವ ಅವಶ್ಯಕತೆ ಇಲ್ಲ ಅಂದರು. ಅಜಾತ ನಾಗರಿಕರ ಮನಸ್ಸೇ ಮಡಿ ಉಳಿದೆಲ್ಲ ಕಾಲ್ ಮಡಿ ಅಂತ ಅವ್ರು ಹೇಳಿ, ನಿರ್ಮಲವಾದ ಮನಸ್ಸೇ ಮಡಿ, ಇದು ಮಡಿ ಒಳ್ಳೇದಂತ ಹೇಳಿದವರು, ಉಳಿದೆಲ್ಲ ಏನಿಲ್ಲ. ಅದಕ್ಕೆ ಇಲ್ಲಿ ನಿಜಗುಡಿಸುವ ಹೇಳಿದ್ರು ಹಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ಅನ್ನೋ ಬಗ್ಗೆ ಇವತ್ತು ಹೇಳ್ಯಾರ. ಮನಸ್ಸು ಶುದ್ಧ ಆಗ್ಬೇಕಾರಿ ಏನ್ರಿ ಅಂತ ಕೇಳಿದ್ರೆ ಮನಸ್ಸು ಏನೇನ್ ಹತ್ತೈತೆ ಅಂದ್ರೆ ಸುಡು ಮಾಡಕ್ ಹಚ್ಚುದು ಮನಸ್ಸ, ಚಾಳ ಹೇಳಕ್ ಹಚ್ಚುದು ಮನಸ್ಸ, ಕೆಲಸ ತಪ್ಪು ಕೆಲಸ ಮಾಡುದು ಮನಸ್ಸ. ಈ ಮನಸ್ಸು ಪವಿತ್ರ ಆಗಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ
ಒಂದು ರೆಸ್ಟಾರೆಂಟ್ ಕೊಟ್ಟು ಬಿಟ್ಟಿದ್ದೇನೆ. ಒಂದು ಊರೊಳಗೆ ಏನಿತ್ತಂದ್ರೆ ಇಬ್ರು ಗೆಳೆಯರಿದ್ರು. ಅವ್ರಿಬ್ರು ಗೆಳತನ ಬಹಳ ಚಲೋ ಇತ್ತು. ಅವ ಏನ್ ಮಾಡ್ತಿದ್ದ ಅಂದ್ರೆ ಮುಂಜಾನೆ ಜನ್ಮಕ ಬರೀ ಕುಡು ಮಾಡ್ತಿದ್ದ, ಬರೀ ಕಳ್ಳತನ ಮಾಡ್ಕೊಂಡು ಹೋಗ್ಬಿಡ್ತಿದ್ದ. ಒಬ್ಬ ಏನ್ ಮಾಡ್ತಿದ್ದ ಅಂದ್ರೆ ಬರೀ ಚಾರ ಹೇಳ್ತಿದ್ದ.